ರಾಜ್ಯದ 3 ಪ್ರಮುಖ ಶಕ್ತಿ ಕೇಂದ್ರಗಳು ಅಲ್ಲಿಂದ ಆರ್ಡರ್ ಪಾಸ್ ಆದ್ರೆ ಕಮಕ್ ಕಿಮಿಕ್ ಅನ್ನಂಗಿಲ್ಲ. ಇದೀಗ ಆ ಘಟಾನುಘಟಿಗಳಿಗೆ ಪೇಚಿಗೆ ಸಿಲುಕುವಂತಾಗಿದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಗ್ಯಾರಂಟಿ ಗ್ಯಾರಂಟಿ ಪ್ರೀ ಸ್ಕೀಮ್ಗಳಿಂದ ರಾಜ್ಯ ಸರ್ಕಾರ ಅಕ್ಷರಶಃ ನಲಗಿ ಹೋಗಿದಂತಿದೆ. ಇತ್ತ ಅಭಿವೃದ್ಧಿ ಕಾರ್ಯಗಳು ಕೂಡ ಆಮೆಗಿಂತ ಸ್ಲೋ ಆಗಿ ನಡೀತಿವೆ. ಹೀಗಂತ ನಾವು ಹೇಳ್ತಿಲ್ಲ, ವಿಪಕ್ಷಗಳು ಟೀಕಿಸುತ್ತಿವೆ. ಆ ಕಟ್ಟಡಗಳಿಗೆ ಆಸ್ತಿ ತೆರಿಗೆ ಕಟ್ಟಿಲ್ಲ ಅಂತ ಬಿಬಿಎಂಪಿಯೇ ನೋಟಿಸ್ ಬಾಣ ಬಿಟ್ಟಿದೆ. ಸರ್ಕಾರಿ ಕಟ್ಟಡಗಳ ವಿರುದ್ಧ ಬಿಬಿಎಂಪಿ ಸಮರ. ವಿಧಾನಸೌಧ ರಾಜಭವನಕ್ಕೆ ಟ್ಯಾಕ್ಸ್ ನೋಟಿಸ್. ಹೌದು, ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಸರ್ಕಾರಿ ಕಟ್ಟಡಗಳ ವಿರುದ್ಧ ಬಿಬಿಎಂಪಿ ಸಮರ ಸಾರ್ತಿದೆ. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಸರ್ಕಾರಿ ಕಟ್ಟಡಗಳಿಗೆ ಬಿಬಿಎಂಪಿ ನೋಟಿಸ್ ಅಸ್ತ್ರ ಪ್ರಯೋಗಿಸಿದೆ. ಸರ್ಕಾರಕ್ಕೆ ಬಿಬಿಎಂಪಿ ಶಾಕ್. ಸರ್ಕಾರಿ ಇಲಾಖೆಗಳೇ ಬಿಬಿಎಂಪಿಗೆ ಕೋಟಿ ಕೋಟಿ ಆಸ್ತಿ ತೆರಿಗೆ ಕಟ್ಟದೆ ಬಾಕಿ ಉಳಿಸಿಕೊಂಡಿದೆ. ತೆರಿಗೆ ಕಟ್ಟದ 600ಕ್ಕೂ ಹೆಚ್ಚು ಸರ್ಕಾರಿ ಕಟ್ಟಡಗಳಿಗೆ ನೋಟಿಸ್ ನೀಡಲಾಗಿದ್ದು, ಈ ಪೈಕಿ ವಿಕಾಸಸೌಧ, ವಿಧಾನಸೌಧ, ರಾಜಭವನ ತೆರಿಗೆ ಕಟ್ಟಿಲ್ಲ. ಇದರಿಂದ ನೋಟಿಸ್ ನೀಡಲಾಗಿದೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 17 ವರ್ಷದಿಂದ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದೆ. ಇನ್ನು ಆಶ್ಚರ್ಯ ಅಂದ್ರೆ ವಿಧಾನಸೌಧ ತೆರಿಗೆ ಬಾಕಿ ಉಳಿಸಿಕೊಂಡಿದೆ. ಹೀಗಾಗಿ ಸರ್ಕಾರಿ ಇಲಾಖೆ ಮುಖ್ಯಸ್ಥರಿಗೆ ಬಿಬಿಎಂಪಿ ನೋಟಿಸ್ ನೀಡಿದೆ. ರಾಜಭವನ, ವಿಧಾನಸೌಧ, ವಿಕಾಸಸೌಧ ಈ ಕಟ್ಟಡಗಳ ಆಸ್ತಿ ತೆರಿಗೆಯನ್ನ ಬಿಬಿಎಂಪಿಗೆ ಇದುವರೆಗೆ ಪಾವತಿ ಮಾಡಿಲ್ಲ ಅಂತಕ್ಕಂಥ ಒಂದು ಆಘಾತಕಾರಿ ಅಂಶ ಹೊರಬಿದ್ದಿರತಕ್ಕಂಥ. ಏನೇ ಆಗಲಿ, ಬಿಬಿಎಂಪಿ ಅಧಿಕಾರಿಗಳು ಜನಸಾಮಾನ್ಯರು ಮನೆ ತೆರಿಗೆ ಕಟ್ಟಿಲ್ಲ ಅಂದ್ರೆ ಸೀದಾ ನೋಟಿಸ್ ಅಂಟಿಸಿ ಮನೆ ಜಪ್ತಿ ಮಾಡ್ತಾರೆ. ಆದ್ರೆ ಇಲ್ಲಿ ವಿಧಾನಸೌಧ, ರಾಜಭವನವೇ 16 ವರ್ಷಗಳಿಂದ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದೆ. ನಾವು ಕೇಳೋದೊಂದೇ, ವಿಧಾನಸೌಧ, ರಾಜಭವನ ಸೀಜ್ ಮಾಡೋಕೆ ಆಗುತ್ತಾ? ಬರೀ ಏನೇ ಇದ್ರೂ ಜನಸಾಮಾನ್ಯರ ಮೇಲಷ್ಟೇ ಬಿಬಿಎಂಪಿ ದಬ್ಬಾಳಿಕೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯದ 3 ಪ್ರಮುಖ ಶಕ್ತಿ ಕೇಂದ್ರಗಳು ಅಲ್ಲಿಂದ ಆರ್ಡರ್ ಪಾಸ್ ಆದ್ರೆ ಕಮಕ್ ಕಿಮಿಕ್ ಅನ್ನಂಗಿಲ್ಲ. ಇದೀಗ ಆ ಘಟಾನುಘಟಿಗಳಿಗೆ ಪೇಚಿಗೆ ಸಿಲುಕುವಂತಾಗಿದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಗ್ಯಾರಂಟಿ ಗ್ಯಾರಂಟಿ ಪ್ರೀ ಸ್ಕೀಮ್ಗಳಿಂದ ರಾಜ್ಯ ಸರ್ಕಾರ ಅಕ್ಷರಶಃ ನಲಗಿ ಹೋಗಿದಂತಿದೆ. ಇತ್ತ ಅಭಿವೃದ್ಧಿ ಕಾರ್ಯಗಳು ಕೂಡ ಆಮೆಗಿಂತ ಸ್ಲೋ ಆಗಿ ನಡೀತಿವೆ. ಹೀಗಂತ ನಾವು ಹೇಳ್ತಿಲ್ಲ, ವಿಪಕ್ಷಗಳು ಟೀಕಿಸುತ್ತಿವೆ. ಆ ಕಟ್ಟಡಗಳಿಗೆ ಆಸ್ತಿ ತೆರಿಗೆ ಕಟ್ಟಿಲ್ಲ ಅಂತ ಬಿಬಿಎಂಪಿಯೇ ನೋಟಿಸ್ ಬಾಣ ಬಿಟ್ಟಿದೆ. ಸರ್ಕಾರಿ ಕಟ್ಟಡಗಳ ವಿರುದ್ಧ ಬಿಬಿಎಂಪಿ ಸಮರ. ವಿಧಾನಸೌಧ, ರಾಜಭವನಕ್ಕೆ ಟ್ಯಾಕ್ಸ್ ನೋಟಿಸ್. ಹೌದು, ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಸರ್ಕಾರಿ ಕಟ್ಟಡಗಳ ವಿರುದ್ಧ ಬಿಬಿಎಂಪಿ ಸಮರ ಸಾರ್ತಿದೆ. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಸರ್ಕಾರಿ ಕಟ್ಟಡಗಳಿಗೆ ಬಿಬಿಎಂಪಿ ನೋಟಿಸ್ ಅಸ್ತ್ರ ಪ್ರಯೋಗಿಸಿದೆ. ಸರ್ಕಾರಕ್ಕೆ ಬಿಬಿಎಂಪಿ ಶಾಕ್. ಸರ್ಕಾರಿ ಇಲಾಖೆಗಳೇ ಬಿಬಿಎಂಪಿಗೆ ಕೋಟಿ ಕೋಟಿ ಆಸ್ತಿ ತೆರಿಗೆ ಕಟ್ಟದೆ ಬಾಕಿ ಉಳಿಸಿಕೊಂಡಿದೆ. ತೆರಿಗೆ ಕಟ್ಟದ 600ಕ್ಕೂ ಹೆಚ್ಚು ಸರ್ಕಾರಿ ಕಟ್ಟಡಗಳಿಗೆ ನೋಟಿಸ್ ನೀಡಲಾಗಿದ್ದು, ಈ ಪೈಕಿ ವಿಕಾಸಸೌಧ, ವಿಧಾನಸೌಧ, ರಾಜಭವನ ತೆರಿಗೆ ಕಟ್ಟಿಲ್ಲ. ಇದರಿಂದ ನೋಟಿಸ್ ನೀಡಲಾಗಿದೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 17 ವರ್ಷದಿಂದ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದೆ. ಇನ್ನು ಆಶ್ಚರ್ಯ ಅಂದ್ರೆ ವಿಧಾನಸೌಧ ತೆರಿಗೆ ಬಾಕಿ ಉಳಿಸಿಕೊಂಡಿದೆ. ಹೀಗಾಗಿ ಸರ್ಕಾರಿ ಇಲಾಖೆ ಮುಖ್ಯಸ್ಥರಿಗೆ ಬಿಬಿಎಂಪಿ ನೋಟಿಸ್ ನೀಡಿದೆ. ರಾಜಭವನ, ವಿಧಾನಸೌಧ, ವಿಕಾಸಸೌಧ ಈ ಕಟ್ಟಡಗಳ ಆಸ್ತಿ ತೆರಿಗೆಯನ್ನ ಬಿಬಿಎಂಪಿಗೆ ಇದುವರೆಗೆ ಪಾವತಿ ಮಾಡಿಲ್ಲ ಅಂತಕ್ಕಂಥ ಒಂದು ಆಘಾತಕಾರಿ ಅಂಶ ಹೊರಬಿದ್ದಿರತಕ್ಕಂಥ. ಏನೇ ಆಗಲಿ, ಬಿಬಿಎಂಪಿ ಅಧಿಕಾರಿಗಳು ಜನಸಾಮಾನ್ಯರು ಮನೆ ತೆರಿಗೆ ಕಟ್ಟಿಲ್ಲ ಅಂದ್ರೆ ಸೀದಾ ನೋಟಿಸ್ ಅಂಟಿಸಿ ಮನೆ ಜಪ್ತಿ ಮಾಡ್ತಾರೆ. ಆದ್ರೆ ಇಲ್ಲಿ ವಿಧಾನಸೌಧ, ರಾಜಭವನವೇ 16 ವರ್ಷಗಳಿಂದ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದೆ. ನಾವು ಕೇಳೋದೊಂದೇ, ವಿಧಾನಸೌಧ, ರಾಜಭವನ ಸೀಜ್ ಮಾಡೋಕೆ ಆಗುತ್ತಾ? ಬರೀ ಏನೇ ಇದ್ರೂ ಜನಸಾಮಾನ್ಯರ ಮೇಲಷ್ಟೇ ಬಿಬಿಎಂಪಿ ದಬ್ಬಾಳಿಕೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯದ 3 ಪ್ರಮುಖ ಶಕ್ತಿ ಕೇಂದ್ರಗಳು ಅಲ್ಲಿಂದ ಆರ್ಡರ್ ಪಾಸ್ ಆದ್ರೆ ಕಮಕ್ ಕಿಮಿಕ್ ಅನ್ನಂಗಿಲ್ಲ. ಇದೀಗ ಆ ಘಟಾನುಘಟಿಗಳಿಗೆ ಪೇಚಿಗೆ ಸಿಲುಕುವಂತಾಗಿದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಗ್ಯಾರಂಟಿ ಗ್ಯಾರಂಟಿ ಪ್ರೀ ಸ್ಕೀಮ್ಗಳಿಂದ ರಾಜ್ಯ ಸರ್ಕಾರ ಅಕ್ಷರಶಃ ನಲಗಿ ಹೋಗಿದಂತಿದೆ. ಇತ್ತ ಅಭಿವೃದ್ಧಿ ಕಾರ್ಯಗಳು ಕೂಡ ಆಮೆಗಿಂತ ಸ್ಲೋ ಆಗಿ ನಡೀತಿವೆ. ಹೀಗಂತ ನಾವು ಹೇಳ್ತಿಲ್ಲ, ವಿಪಕ್ಷಗಳು ಟೀಕಿಸುತ್ತಿವೆ. ಆ ಕಟ್ಟಡಗಳಿಗೆ ಆಸ್ತಿ ತೆರಿಗೆ ಕಟ್ಟಿಲ್ಲ ಅಂತ ಬಿಬಿಎಂಪಿಯೇ ನೋಟಿಸ್ ಬಾಣ ಬಿಟ್ಟಿದೆ.
ಸರ್ಕಾರಿ ಕಟ್ಟಡಗಳ ವಿರುದ್ಧ ಬಿಬಿಎಂಪಿ ಸಮರ. ವಿಧಾನಸೌಧ ರಾಜಭವನಕ್ಕೆ ಟ್ಯಾಕ್ಸ್ ನೋಟಿಸ್. ಹೌದು, ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಸರ್ಕಾರಿ ಕಟ್ಟಡಗಳ ವಿರುದ್ಧ ಬಿಬಿಎಂಪಿ ಸಮರ ಸಾರ್ತಿದೆ. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಸರ್ಕಾರಿ ಕಟ್ಟಡಗಳಿಗೆ ಬಿಬಿಎಂಪಿ ನೋಟಿಸ್ ಅಸ್ತ್ರ ಪ್ರಯೋಗಿಸಿದೆ. ಸರ್ಕಾರಕ್ಕೆ ಬಿಬಿಎಂಪಿ ಶಾಕ್. ಸರ್ಕಾರಿ ಇಲಾಖೆಗಳೇ ಬಿಬಿಎಂಪಿಗೆ ಕೋಟಿ ಕೋಟಿ ಆಸ್ತಿ ತೆರಿಗೆ ಕಟ್ಟದೆ ಬಾಕಿ ಉಳಿಸಿಕೊಂಡಿದೆ. ತೆರಿಗೆ ಕಟ್ಟದ 600ಕ್ಕೂ ಹೆಚ್ಚು ಸರ್ಕಾರಿ ಕಟ್ಟಡಗಳಿಗೆ ನೋಟಿಸ್ ನೀಡಲಾಗಿದ್ದು, ಈ ಪೈಕಿ ವಿಕಾಸಸೌಧ, ವಿಧಾನಸೌಧ, ರಾಜಭವನ ತೆರಿಗೆ ಕಟ್ಟಿಲ್ಲ. ಇದರಿಂದ ನೋಟಿಸ್ ನೀಡಲಾಗಿದೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 17 ವರ್ಷದಿಂದ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದೆ. ಇನ್ನು ಆಶ್ಚರ್ಯ ಅಂದ್ರೆ ವಿಧಾನಸೌಧ ತೆರಿಗೆ ಬಾಕಿ ಉಳಿಸಿಕೊಂಡಿದೆ. ಹೀಗಾಗಿ ಸರ್ಕಾರಿ ಇಲಾಖೆ ಮುಖ್ಯಸ್ಥರಿಗೆ ಬಿಬಿಎಂಪಿ ನೋಟಿಸ್ ನೀಡಿದೆ. ರಾಜಭವನ, ವಿಧಾನಸೌಧ, ವಿಕಾಸಸೌಧ ಈ ಕಟ್ಟಡಗಳ ಆಸ್ತಿ ತೆರಿಗೆಯನ್ನ ಬಿಬಿಎಂಪಿಗೆ ಇದುವರೆಗೆ ಪಾವತಿ ಮಾಡಿಲ್ಲ ಅಂತಕ್ಕಂಥ ಒಂದು ಆಘಾತಕಾರಿ ಅಂಶ ಹೊರಬಿದ್ದಿರ್ತಕ್ಕಂಥ. ಏನೇ ಆಗಲಿ, ಬಿಬಿಎಂಪಿ ಅಧಿಕಾರಿಗಳು ಜನಸಾಮಾನ್ಯರು ಮನೆ ತೆರಿಗೆ ಕಟ್ಟಿಲ್ಲ ಅಂದ್ರೆ ಸೀದಾ ನೋಟಿಸ್ ಅಂಟಿಸಿ ಮನೆ ಜಪ್ತಿ ಮಾಡ್ತಾರೆ. ಆದ್ರೆ ಇಲ್ಲಿ ವಿಧಾನಸೌಧ, ರಾಜಭವನವೇ 16 ವರ್ಷಗಳಿಂದ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದೆ. ನಾವು ಕೇಳೋದೊಂದೇ, ವಿಧಾನಸೌಧ, ರಾಜಭವನ ಸೀಜ್ ಮಾಡೋಕೆ ಆಗುತ್ತಾ? ಬರೀ ಏನೇ ಇದ್ರೂ ಜನಸಾಮಾನ್ಯರ ಮೇಲಷ್ಟೇ ಬಿಬಿಎಂಪಿ ದಬ್ಬಾಳಿಕೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯದ 3 ಪ್ರಮುಖ ಶಕ್ತಿ ಕೇಂದ್ರಗಳು, ಅಲ್ಲಿಂದ ಆರ್ಡರ್ ಪಾಸ್ ಆದ್ರೆ ಕಮಕ್ ಕಿಮಿಕ್ ಅನ್ನಂಗಿಲ್ಲ. ಇದೀಗ ಆ ಘಟಾನುಘಟಿಗಳಿಗೆ ಪೇಚಿಗೆ ಸಿಲುಕುವಂತಾಗಿದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಗ್ಯಾರಂಟಿ ಗ್ಯಾರಂಟಿ ಪ್ರೀ ಸ್ಕೀಮ್ಗಳಿಂದ ರಾಜ್ಯ ಸರ್ಕಾರ ಅಕ್ಷರಶಃ ನಲಗಿ ಹೋಗಿದಂತಿದೆ. ಇತ್ತ ಅಭಿವೃದ್ಧಿ ಕಾರ್ಯಗಳು ಕೂಡ ಆಮೆಗಿಂತ ಸ್ಲೋ ಆಗಿ ನಡೀತಿವೆ. ಹೀಗಂತ ನಾವು ಹೇಳ್ತಿಲ್ಲ, ವಿಪಕ್ಷಗಳು ಟೀಕಿಸುತ್ತಿವೆ. ಆ ಕಟ್ಟಡಗಳಿಗೆ ಆಸ್ತಿ ತೆರಿಗೆ ಕಟ್ಟಿಲ್ಲ ಅಂತ ಬಿಬಿಎಂಪಿಯೇ ನೋಟಿಸ್ ಬಾಣ ಬಿಟ್ಟಿದೆ. ಸರ್ಕಾರಿ ಕಟ್ಟಡಗಳ ವಿರುದ್ಧ ಬಿಬಿಎಂಪಿ ಸಮರ. ವಿಧಾನಸೌಧ, ರಾಜಭವನಕ್ಕೆ ಟ್ಯಾಕ್ಸ್ ನೋಟಿಸ್. ಹೌದು, ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಸರ್ಕಾರಿ ಕಟ್ಟಡಗಳ ವಿರುದ್ಧ ಬಿಬಿಎಂಪಿ ಸಮರ ಸಾರ್ತಿದೆ. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಸರ್ಕಾರಿ ಕಟ್ಟಡಗಳಿಗೆ ಬಿಬಿಎಂಪಿ ನೋಟಿಸ್ ಅಸ್ತ್ರ ಪ್ರಯೋಗಿಸಿದೆ. ಸರ್ಕಾರಕ್ಕೆ ಬಿಬಿಎಂಪಿ ಶಾಕ್. ಸರ್ಕಾರಿ ಇಲಾಖೆಗಳೇ ಬಿಬಿಎಂಪಿಗೆ ಕೋಟಿ ಕೋಟಿ ಆಸ್ತಿ ತೆರಿಗೆ ಕಟ್ಟದೆ ಬಾಕಿ ಉಳಿಸಿಕೊಂಡಿದೆ. ತೆರಿಗೆ ಕಟ್ಟದ 600ಕ್ಕೂ ಹೆಚ್ಚು ಸರ್ಕಾರಿ ಕಟ್ಟಡಗಳಿಗೆ ನೋಟಿಸ್ ನೀಡಲಾಗಿದ್ದು, ಈ ಪೈಕಿ ವಿಕಾಸಸೌಧ, ವಿಧಾನಸೌಧ, ರಾಜಭವನ ತೆರಿಗೆ ಕಟ್ಟಿಲ್ಲ. ಇದರಿಂದ ನೋಟಿಸ್ ನೀಡಲಾಗಿದೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 17 ವರ್ಷದಿಂದ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದೆ. ಇನ್ನು ಆಶ್ಚರ್ಯ ಅಂದ್ರೆ ವಿಧಾನಸೌಧ ತೆರಿಗೆ ಬಾಕಿ ಉಳಿಸಿಕೊಂಡಿದೆ. ಹೀಗಾಗಿ ಸರ್ಕಾರಿ ಇಲಾಖೆ ಮುಖ್ಯಸ್ಥರಿಗೆ ಬಿಬಿಎಂಪಿ ನೋಟಿಸ್ ನೀಡಿದೆ. ರಾಜಭವನ, ವಿಧಾನಸೌಧ, ವಿಕಾಸಸೌಧ ಈ ಕಟ್ಟಡಗಳ ಆಸ್ತಿ ತೆರಿಗೆಯನ್ನ ಬಿಬಿಎಂಪಿಗೆ ಇದುವರೆಗೆ ಪಾವತಿ ಮಾಡಿಲ್ಲ ಅಂತಕ್ಕಂಥ ಒಂದು ಆಘಾತಕಾರಿ ಅಂಶ ಹೊರಬಿದ್ದಿರ್ತಕ್ಕಂಥ. ಏನೇ ಆಗಲಿ, ಬಿಬಿಎಂಪಿ ಅಧಿಕಾರಿಗಳು ಜನಸಾಮಾನ್ಯರು ಮನೆ ತೆರಿಗೆ ಕಟ್ಟಿಲ್ಲ ಅಂದ್ರೆ ಸೀದಾ ನೋಟಿಸ್ ಅಂಟಿಸಿ ಮನೆ ಜಪ್ತಿ ಮಾಡ್ತಾರೆ. ಆದ್ರೆ ಇಲ್ಲಿ ವಿಧಾನಸೌಧ, ರಾಜಭವನವೇ 16 ವರ್ಷಗಳಿಂದ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದೆ. ನಾವು ಕೇಳೋದೊಂದೇ, ವಿಧಾನಸೌಧ, ರಾಜಭವನ ಸೀಜ್ ಮಾಡೋಕೆ ಆಗುತ್ತಾ? ಬರೀ ಏನೇ ಇದ್ರೂ ಜನಸಾಮಾನ್ಯರ ಮೇಲಷ್ಟೇ ಬಿಬಿಎಂಪಿ ದಬ್ಬಾಳಿಕೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯದ 3 ಪ್ರಮುಖ ಶಕ್ತಿ ಕೇಂದ್ರಗಳು, ಅಲ್ಲಿಂದ ಆರ್ಡರ್ ಪಾಸ್ ಆದ್ರೆ ಕಮಕ್ ಕಿಮಿಕ್ ಅನ್ನಂಗಿಲ್ಲ. ಇದೀಗ ಆ ಘಟಾನುಘಟಿಗಳಿಗೆ ಪೇಚಿಗೆ ಸಿಲುಕುವಂತಾಗಿದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಗ್ಯಾರಂಟಿ ಗ್ಯಾರಂಟಿ ಪ್ರೀ ಸ್ಕೀಮ್ಗಳಿಂದ ರಾಜ್ಯ ಸರ್ಕಾರ ಅಕ್ಷರಶಃ ನಲಗಿ ಹೋಗಿದಂತಿದೆ. ಇತ್ತ ಅಭಿವೃದ್ಧಿ ಕಾರ್ಯಗಳು ಕೂಡ ಆಮೆಗಿಂತ ಸ್ಲೋ ಆಗಿ ನಡೀತಿವೆ. ಹೀಗಂತ ನಾವು ಹೇಳ್ತಿಲ್ಲ, ವಿಪಕ್ಷಗಳು ಟೀಕಿಸುತ್ತಿವೆ. ಆ ಕಟ್ಟಡಗಳಿಗೆ ಆಸ್ತಿ ತೆರಿಗೆ ಕಟ್ಟಿಲ್ಲ ಅಂತ ಬಿಬಿಎಂಪಿಯೇ ನೋಟಿಸ್ ಬಾಣ ಬಿಟ್ಟಿದೆ. ಸರ್ಕಾರಿ ಕಟ್ಟಡಗಳ ವಿರುದ್ಧ ಬಿಬಿಎಂಪಿ ಸಮರ. ವಿಧಾನಸೌಧ, ರಾಜಭವನಕ್ಕೆ ಟ್ಯಾಕ್ಸ್ ನೋಟಿಸ್. ಹೌದು, ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಸರ್ಕಾರಿ ಕಟ್ಟಡಗಳ ವಿರುದ್ಧ ಬಿಬಿಎಂಪಿ ಸಮರ ಸಾರ್ತಿದೆ. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಸರ್ಕಾರಿ ಕಟ್ಟಡಗಳಿಗೆ ಬಿಬಿಎಂಪಿ ನೋಟಿಸ್ ಅಸ್ತ್ರ ಪ್ರಯೋಗಿಸಿದೆ.
ಸರ್ಕಾರಕ್ಕೆ ಬಿಬಿಎಂಪಿ ಶಾಕ್. ಸರ್ಕಾರಿ ಇಲಾಖೆಗಳೇ ಬಿಬಿಎಂಪಿಗೆ ಕೋಟಿ ಕೋಟಿ ಆಸ್ತಿ ತೆರಿಗೆ ಕಟ್ಟದೆ ಬಾಕಿ ಉಳಿಸಿಕೊಂಡಿದೆ. ತೆರಿಗೆ ಕಟ್ಟದ 600ಕ್ಕೂ ಹೆಚ್ಚು ಸರ್ಕಾರಿ ಕಟ್ಟಡಗಳಿಗೆ ನೋಟಿಸ್ ನೀಡಲಾಗಿದ್ದು, ಈ ಪೈಕಿ ವಿಕಾಸಸೌಧ, ವಿಧಾನಸೌಧ, ರಾಜಭವನ ತೆರಿಗೆ ಕಟ್ಟಿಲ್ಲ. ಇದರಿಂದ ನೋಟಿಸ್ ನೀಡಲಾಗಿದೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 17 ವರ್ಷದಿಂದ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದೆ. ಇನ್ನು ಆಶ್ಚರ್ಯ ಅಂದ್ರೆ ವಿಧಾನಸೌಧ ತೆರಿಗೆ ಬಾಕಿ ಉಳಿಸಿಕೊಂಡಿದೆ. ಹೀಗಾಗಿ ಸರ್ಕಾರಿ ಇಲಾಖೆ ಮುಖ್ಯಸ್ಥರಿಗೆ ಬಿಬಿಎಂಪಿ ನೋಟಿಸ್ ನೀಡಿದೆ. ರಾಜಭವನ, ವಿಧಾನಸೌಧ, ವಿಕಾಸಸೌಧ ಈ ಕಟ್ಟಡಗಳ ಆಸ್ತಿ ತೆರಿಗೆಯನ್ನ ಬಿಬಿಎಂಪಿಗೆ ಇದುವರೆಗೆ ಪಾವತಿ ಮಾಡಿಲ್ಲ ಅಂತಕ್ಕಂಥ ಒಂದು ಆಘಾತಕಾರಿ ಅಂಶ ಹೊರಬಿದ್ದಿರತಕ್ಕಂಥ. ಏನೇ ಆಗಲಿ, ಬಿಬಿಎಂಪಿ ಅಧಿಕಾರಿಗಳು ಜನಸಾಮಾನ್ಯರು ಮನೆ ತೆರಿಗೆ ಕಟ್ಟಿಲ್ಲ ಅಂದ್ರೆ ಸೀದಾ ನೋಟಿಸ್ ಅಂಟಿಸಿ ಮನೆ ಜಪ್ತಿ ಮಾಡ್ತಾರೆ. ಆದ್ರೆ ಇಲ್ಲಿ ವಿಧಾನಸೌಧ, ರಾಜಭವನವೇ 16 ವರ್ಷಗಳಿಂದ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದೆ. ನಾವು ಕೇಳೋದೊಂದೇ, ವಿಧಾನಸೌಧ, ರಾಜಭವನ ಸೀಜ್ ಮಾಡೋಕೆ ಆಗುತ್ತಾ? ಬರೀ ಏನೇ ಇದ್ರೂ ಜನಸಾಮಾನ್ಯರ ಮೇಲಷ್ಟೇ ಬಿಬಿಎಂಪಿ ದಬ್ಬಾಳಿಕೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.